ಸ್ನೇಹಿತರೆ, ಸುತ್ತಲೂ ನೀವು ನೋಡ್ತಾ ಇರಬಹುದು. ಇವತ್ತು ನಾನು ಸಾಕಷ್ಟು ಹೂಗಳ ನಡುವೆ ಇರುವಂತದ್ದು ಒಂದು ಹೂವಿನ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಸೊ ಎಟ್ ಪ್ರೆಸೆಂಟ್ ಯಾವ ರೀತಿಯಾಗಿ ರೇಟ್ ಇದೆ. 2 ಎಕರೆಯಲ್ಲಿ 30,000ಕ್ಕೂ ಹೆಚ್ಚು ಹೂಗಳ ಸಸಿಗಳನ್ನ ಹಾಕಿದ್ದಾರೆ. ಸೊ ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ ಯಶವಂತ್ ಅವರಿದ್ದಾರೆ. ಸೊ ಬನ್ನಿ ಮಾತಾಡೋಣ. ಹಾಯ್ ಸರ್. ಸರ್, ಲಾಸ್ಟ್ ಎಪಿಸೋಡಲ್ಲಿ ನೀವು ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರೆ, ಜೊತೆಗೆ ಈಗ 2 ಎಕರೆ ಅಂತ ಬಂದಾಗ ಕಂಪ್ಲೀಟ್ 2 ಎಕರೆ ನೀವು ಹೂವಿನ ಕೃಷಿಯನ್ನೇ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಸರ್, ಈ ಮಳೆಗಾಲಕ್ಕೆ ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದೆ, ಹೂವಿಗೆ ಕಡಿಮೆ ಬೆಲೆ ಬರ್ತಾ ಇದೆ. ಸೊ ಸಾಕಷ್ಟು ಜನ ರೈತರು ಹಂಗಂಗೆ ಹೂಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈಗ ಎಟ್ ಪ್ರೆಸೆಂಟ್ ಈ ಮಳೆಗಾಲದಲ್ಲಿ ಹೆಂಗಿದೆ ಹೂವಿನ ಕೃಷಿ? ಮೇಡಮ್, ಸದ್ಯಕ್ಕೆ ಇವಾಗ ಸ್ವಲ್ಪ ಡೌನೇ ಇದೆ. ಸದ್ಯಕ್ಕೆ ನೋಡಿದ್ರೆ ರೇಟ್ಗಳೆಲ್ಲ ಮಾರ್ಕೆಟಲ್ಲೆಲ್ಲ ಕಮ್ಮಿನೇ ಇದೆ. ಯಾಕೆ ಅಂತಂದರೆ ಮಳೆಗಾಲ ಆಗಿದ್ದರಿಂದ ಯಾರು ಹೂವು ಕುಯ್ಕೊಂಡು ಹೋಗ್ತಾ ಇಲ್ಲ ಮಾರ್ಕೆಟಿಂದ ಯಾರು ತಗೊಂಡೋಗಿ ಮಾರ್ತಾನೂ ಇಲ್ಲ. ಯಾಕೆಂತಂದ್ರೆ ಮಳೆ ಬಂದ್ರೆ ದೇವಸ್ಥಾನಕ್ಕೆ ಯಾರು ಹೋಗಲ್ವಲ್ಲ. ಸೊ ಅದರಿಂದ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ. ಬೇಗ ಕೊಳೆಯುತ್ತಲ್ಲ, ಬೇಗ ಕೊಳೆಯುತ್ತೆ. ಮಳೆ ಬಂದಾಗ ನೋಡಿ ಶೈನಿಂಗ್ ಹೊರಟೋಗ್ಬಿಡುತ್ತೆ. ನೋಡಿ ಈ ಹೂವು ಇದೆಯಲ್ಲ, ಈ ಹೂವು ಚೆನ್ನಾಗಿದೆ ನೋಡಿ, ಸ್ವಲ್ಪ ದಿವಸ ಆದ್ಮೇಲೆ 1-2 ದಿವಸ ಆದ್ಮೇಲೆ ಈ ತರ ಶೈನಿಂಗ್ ಹೊರಟೋಗ್ಬಿಡುತ್ತೆ. ಹೋದ ಹಬ್ಬಗಳಿಗೆಲ್ಲ ನಾನು ಬಟನ್ಸ್ ಹಾಕಿದ್ವಿ, 150-200 ತನಕ ಹೋಯ್ತು ರೇಟ್. ಚೆನ್ನಾಗಿ ಅವಾಗ ಸ್ವಲ್ಪ ಪ್ರಾಫಿಟ್ ಸಿಕ್ತು. ಇವಾಗ ರೇಟ್ ಕೇಳೋರೇ ಇಲ್ಲ. ಅದಕ್ಕೋಸ್ಕರ ನೋಡಿ ಕುಯ್ದಂಗೆ ಹಂಗೆ ಬಿಟ್ಟಿದೀವಿ. ನೋಡೋಣ ರೇಟ್ ಏನಾದ್ರು ಜಂಪ್ ಆಗಬಹುದು ಅಂತ, ಕಾರ್ತಿಕ್ ಸೋಮವಾರಗಳಿಗೆ ಏನಾದ್ರು ರೇಟ್ ಜಂಪ್ ಆಗಬಹುದು ಅಂತ ಕಾಯ್ತಾ ಇದೀವಿ. ಓಕೆ ಸರ್, ಈಗ ಸೆಂಟೆಲ್ಲೋ ಬಗ್ಗೆ ಮಾತಾಡೋದಾದ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಕಲರ್ ಕಾಂಬಿನೇಷನ್ ಬಿಟ್ಟು ಬೇರೆ ಏನು? ಮೇಡಮ್, ಸೆಂಟೆಲ್ಲೋ ಮತ್ತೆ ಸೆಂಟ್ ವೈಟ್ ಅಂತ ಬಂದಾಗ ಸೇಮ್ ಒಂದು ಕಲರ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಸ್ಮೆಲ್ ಇಂದ ಹಿಡಿದು ಮತ್ತೆ ಮೇಂಟೆನೆನ್ಸ್ ಚಾರ್ಜಸ್ ಇರ್ಬೋದು, ಮೇಂಟೆನೆನ್ಸ್ ಖರ್ಚು ಇರ್ಬೋದು, ಔಷಧಿ ಇರ್ಬೋದು, ಎಲ್ಲ ಸೇಮ್ ಬರುತ್ತೆ. ಕಲರ್ ಮಾತ್ರ ಡಿಫ್ರೆನ್ಸ್ ಆಗುತ್ತೆ ಇದರಲ್ಲಿ. ಓಕೆ ಸರ್, ಈಗ ನೀವು ಟೋಟಲ್ ಎಷ್ಟು ಸಸಿಗಳನ್ನು ಹಾಕಿದ್ದೀರಾ ಎಂಟರ್ 2 ಎಕರೆ? ಮೇಡಮ್, 2 ಎಕರೆನಲ್ಲಿ 30,000 ಹಾಕಿದ್ದೀವಿ. ಅದರಲ್ಲಿ ಡಿವೈಡ್ ಮಾಡ್ಕೊಂಡು ಬಂದಿದ್ದೀವಿ. ಬಟನ್ಸು, ಮಾರಿಗೋಲ್ಡು, ಮತ್ತೆ ಸೆಂಟೆಲ್ಲೋ, ಸೆಂಟ್ ವೈಟ್ ಮತ್ತೆ ಚೆಂಡು ಹೂವು ಹಾಕಿದ್ದೀವಿ. ಸೊ ಈಗ ಎಷ್ಟಿದೆ ಸರ್ ಸಸಿಗೆ? ನಾವು ಕೃಷಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸೆಂಟ್ ವೈಟ್, ಸೆಂಟೆಲ್ಲೋ ಸಸಿಗೆ ಎಷ್ಟಿದೆ? ಮೇಡಮ್, ನಿಮಗೆ ಚೆನ್ನಾಗಿರೋದು ಬೇಕು ಅಂತಂದ್ರೆ, ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ 3-3.5 ರೂಪಾಯಿ ಅಥವಾ ಒಂದು ಸಸಿ ಬೀಳುತ್ತೆ. ಸೊ ಇದ್ರ ನಾಟಿ ಕ್ರಮ ಎಲ್ಲ ಹೆಂಗ್ ಸರ್? ಈ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟಾ? ಎಷ್ಟು ಅಗಲ ನೀವು ಮೇಂಟೈನ್ ಮಾಡಿದ್ದೀರಾ? ಉದ್ದ ಅಗಲ ಬಗ್ಗೆ ನೋಡಿ ಮೇಡಮ್. ಆ ತರ ಬಂದ್ರೆ ನೋಡಿ, ಇಲ್ಲಿ 3 ಅಡಿ ಗ್ಯಾಪ್ ಇರುತ್ತೆ. 3 ಅಡಿ ಗ್ಯಾಪ್ ಇರುತ್ತೆ. ಕಡ್ಡಿ ಉಣ್ಬೇಕು. ಸ್ವಲ್ಪ ಹೂವು ಅಗಲ ಬಂದಾಗ ನಾವು ಹತ್ರ ಮಾಡ್ಕೊಂತೀವಿ ಅಂದ್ರೆ ಕಡ್ಡಿ ಉಣ್ಬೇಕಾಗುತ್ತೆ. ನಾವು ಕಡ್ಡಿ ಉಣಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಅಗಲ ಮಾಡ್ಕೊಂಡ್ ಬಂದಿದ್ದೀವಿ. ಸೆಂಟ್ರಲ್ಲಿ ಅಗಲ ಮಾಡಿದೀವಿ. ಸ್ಟಾರ್ಟಿಂಗು ಬೆಡ್ಡಿಂಗ್ ಮಾಡ್ಬೇಕಾದ್ರೆ ಗೊಬ್ಬರ ಕೊಡ್ಬೇಕು, ನಾಟಿ ಗೊಬ್ಬರ ಕೊಡ್ಬೇಕಾಗುತ್ತೆ. ನಾಟಿ ಗೊಬ್ಬರ ಕೊಟ್ಟಾದ್ಮೇಲೆ ನಮ್ಗೆ ಯಾವ್ಯಾವ ರೀತಿ ಬೇರೆ ಏನಾದ್ರು ಅಂಗಡಿ ಗೊಬ್ಬರ ಏನಾದ್ರು ಕೊಡಬೇಕು ಅಂತ ಅನ್ಸಿದ್ರೆ, ಏನಾದ್ರು ಭೂಮಿನಲ್ಲಿ ತಾಕತ್ತಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ನಾವು ಕೆಲವೊಂದು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಗೊಬ್ಬರಗಳನ್ನ ಕೊಟ್ಬಿಟ್ಟು ರೋಟ್ರಿ ಹಾಕ್ಸ್ಬಿಟ್ಟು ನಾವು ಬೆಡ್ಡಿಂಗ್ ಹಾಕ್ಸ್ಬಿಟ್ಟು ಮತ್ತೆ ಸೆಂಟ್ರಲ್ಲಿ ಡ್ರಿಪ್ ಪೈಪ್ ಹಾಕ್ಸ್ಬಿಟ್ಟು ಮಲ್ಚಿಂಗ್ ಪೇಪರ್. ಡ್ರಿಪ್ ಇದೆಯಾ? ಡ್ರಿಪ್ ಇದೆ, ಒಳಗಡೆ ಡ್ರಿಪ್ ಇದೆ. ಸೊ ಮಣ್ಣು ಹೆಂಗೆ ಸರ್? ಯಾವ ಮಣ್ಣು ಒಳ್ಳೇದು? ಮೇಡಮ್, ಕೆಂಪು ಮಣ್ಣು ಒಳ್ಳೇದು. ಹೂವಿಗೆ ಚೆನ್ನಾಗಿ ಬರುತ್ತೆ, ರಿಸಲ್ಟ್ ಬರುತ್ತೆ. ಮಲ್ಚಿಂಗ್ ಪೇಪರ್ ಹಾಕಿ ಒಂದು 2 ದಿವಸ ಚೆನ್ನಾಗಿ ತ್ಯಾವ ಆಗೋವರೆಗೂ ನೀರು ಬಿಡಬೇಕು. ಆಮೇಲೆ ಗಿಡನ ನಾವು ನೆಡಬೇಕು. ಸೊ ಮಲ್ಚಿಂಗ್ ಹಾಕೋ ಇಂಪಾರ್ಟೆನ್ಸ್ ಏನು ಸರ್? ಮೇಡಮ್, ಕಳೆ ಕಂಟ್ರೋಲ್ ಆಗುತ್ತೆ ಮತ್ತೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ನೋಡಿ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಅಗಲ ಇದಾಗಿದೆ ಅಂತ. ಒಳ್ಳೆ ಕ್ವಾಲಿಟಿ ಬರುತ್ತೆ. ಯಾಕೆಂದ್ರೆ ಬೆಡ್ ಸ್ವಲ್ಪ ಹೈಟ್ ಬಂದಾಗ ಉಷಿ ಸಿಗುತ್ತೆ. ಅವಾಗ ಬೇರ್ ಬಿಡೋದಕ್ಕೆ ಚೆನ್ನಾಗಿ, ರೂಟ್ ಬಿಡೋದಕ್ಕೆ ಚೆನ್ನಾಗಿ ಇದಾಗುತ್ತೆ. ಇದೀಗ ಎಷ್ಟು ಇಯರ್ ಇದು ಸಸಿ ಸರ್? ಎಷ್ಟು ಸಮಯ ಆಯ್ತು? ಇದ್ರಲ್ಲಿ ಎಷ್ಟು ಇಳುವರಿ ತೆಗೆದಿದ್ದೀರಾ? ಮೇಡಮ್, ಇದು 2ನೇ ಬೆಳೆ. ಇದು ಇನ್ನು ಫಸ್ಟ್ ಸ್ಯಾಂಪಲ್ ಕೊಯ್ದಿದ್ದೀವಿ ಅಷ್ಟೇ ನಾವು. 1 ಕ್ವಿಂಟಲ್ 2 ಕ್ವಿಂಟಲ್ ವರೆಗೂ ಇಷ್ಟು ಸ್ಯಾಂಪಲ್ ಸಿಕ್ಕಿದೆ. ಇವಾಗ ಏನಾದ್ರು ನಾಳೆ ಲೇಬರ್ಸ್ ಬರ್ಬೇಕು ಅಂತಿದ್ದಾರೆ. ಲೇಬರ್ಸ್ ಏನಾದ್ರು ಬಂದ್ರು ಅಂದ್ರೆ ಒಂದು 2-3 ಕ್ವಿಂಟಲ್ ಆಗಬಹುದು ಅಂತ. ಎಷ್ಟು ಎತ್ತರದವರೆಗೆ ಬೆಳೆಯುತ್ತೆ ಸರ್? ಅಂದ್ರೆ ಮೇಡಮ್, ಇಷ್ಟೇ ಇದು ಸ್ಪ್ರೆಡ್ ಆಗುತ್ತೆ. ಇನ್ನ ಸ್ಪ್ರೆಡ್ ಆಗುತ್ತೆ. ಒಂದು 6 ತಿಂಗಳವರೆಗೂ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 6 ತಿಂಗಳವರೆಗೂ ಬೇಕಾದ್ರೆ 1 ವರ್ಷ ಬೇಕಾದ್ರೆ ಮೇಂಟೈನ್ ಮಾಡಬಹುದು. ಅಂದ್ರೆ ಎಷ್ಟು ಬೆಳೆ ತೆಗಿಬಹುದು ಇದರಲ್ಲಿ? ಮೇಡಮ್, ಇದ್ರ ಕುಯ್ತಾ 2 ಡೇಸ್ 3 ಡೇಸ್ಗೆಲ್ಲ ಒಂದ್ಸತಿ ಕುಯ್ತಾ ಇರ್ಬೋದು. ನಾವು ಮೇಂಟೆನ್ಸ್ ಯಾವ ತರ ಅಂದ್ರೆ, ಡ್ರಿಪ್ ಅಲ್ಲಿ ನಾವು ನ್ಯಾನೋ DAP ಅಂತ ಬರುತ್ತೆ, ಮತ್ತೆ ನ್ಯಾನೋ ಐಟಮ್ಸ್, ನ್ಯಾನೋ ಇದು ಏನೇನು ಬರುತ್ತೆ ಡ್ರಿಪ್ ಅಲ್ಲಿ ಕೊಡ್ತಾ ಇದ್ರೆ ನಾವು ಚೆನ್ನಾಗಿ ಗಿಡ ಹಂಗೆ ಮೇಂಟೆನೆನ್ಸ್ ಇರುತ್ತೆ. ಓಕೆ ಸರ್, ಈಗ ಈ ಮಳೆಗಾಲದ ಬಗ್ಗೆ ಅಂತಾನೆ ಮಾತಾಡಿದಾಗ ಸಾಕಷ್ಟು ರೈತರು ಈಗ ಹೂವಿದ್ದು ಇಳುವರಿಲಿ ನಮಗೆ ಹೋಯ್ತು, ಲಾಸ್ ಆಯ್ತು ಅಂತ ಹೇಳ್ತಾರೆ. ಸೊ ಈಗ ಇಳುವರಿ ಆಲ್ರೆಡಿ ಬಂದಿದೆ, ಓಕೆನಾ, ಮಾರ್ಕೆಟಲ್ಲಿ ಕಡಿಮೆ ರೇಟ್ ಇದೆ. ಆದರೂ ಕೂಡ ನೀವು ಹೆಂಗೆ ಸೇಲ್ ಮಾಡುವಂಥ ಒಂದು ಐಡಿಯಾನ ಮಾಡ್ಕೊಂಡಿದ್ದೀರಾ. ಬಿಕಾಸ್ ನಿಮಗೂ ಕೂಡ ಓಕೆ ಹಾಕಿದ ಬಂಡವಾಳ ಆದರೂ ಬರಲಿ ಅಂತ ನೀವು ಅನ್ಕೊಂಡಿರ್ತೀರ ಅಲ್ವಾ. ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಇನ್ ಕೇಸ್ ಈಗ ನಮಗೆ ಮಾರ್ಕೆಟ್ ಚೆನ್ನಾಗಿ ಸಿಕ್ಕಿಲ್ಲ ಅಂತಂದ್ರೆ? ಮೇಡಮ್, ಇಲ್ಲಿ ಲೋಕಲ್ ದೇವಸ್ಥಾನಗಳು, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಹತ್ರ ಇದೆ ನಮಗೆ. ಆ ದೇವಸ್ಥಾನಗಳಲ್ಲಿ ಅಂಗಡಿಗಳು ಇರ್ತವೆ. ಅವ್ರಿಗೆ ಲೂಸ್ ಆಗಿ ಮಾರಬೇಕು ಅಂದ್ರೆ ಒಂದು 10 kg 20 kg ಆ ಥರ ಕೊಟ್ಟರೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ.
ಇಲ್ಲ ಅಂತ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತಂದ್ರೆ ಮಾಮೂಲಿ ಖರ್ಚು ಕಮ್ಮಿ ರೇಟೇ ಸಿಗುತ್ತೆ ನಮಗೂ. ಸರ್ ಈಗ ನೀವು ಈ ಸೆಂಟೆಲ್ಲೋ ಆಗಿರ್ಬೋದು ವೈಟ್ ಸೆಂಟ್ ಜೊತೆಗೆ ನೀವು ಈ ಬಟನ್ ಅನ್ನ ಕೂಡ ಬೆಳಿತಾ ಇದ್ರಿ ಅಂತಂದ್ರಿ. ಈ ಬಟನ್ ಹೂಗಳು ಆಲ್ರೆಡಿ ಕಟಾವ್ ಆಗಿರೋದು ಅಥವಾ ಹೆಂಗೆ? ಆಲ್ರೆಡಿ ಬಂದು ಕಟಾವ್ ಆಗಿದೆ ಮೇಡಮ್. ಇದು ಇಳುವರಿ ಎಲ್ಲ ಚೆನ್ನಾಗಿ ಒಳ್ಳೆ ರೇಟ್ ಸಿಕ್ತಿದ್ದಕ್ಕೆ 150ರಿಂದ 200 ರೂಪಾಯಿವರೆಗೂ ರೇಟ್ ಸಿಕ್ತಿದ್ದು. ಇದು ಬೇಗ ಬಂದು ಬೇಗ ಖಾಲಿ ಆಗುತ್ತಿದ್ದು. ಸೊ ಇದು ಇಳುವರಿ ಎಷ್ಟು ಟೈಮಿಗೆ ಕೊಡುತ್ತೆ ನಮಗೆ? ಮೇಡಮ್ ಇದು ನಾವು ಗಿಡ ಹಾಕಿ 1-1.5 ತಿಂಗಳಿಗೆಲ್ಲ ನಮ್ಗೆ ಹೂವು ಬರಕ್ಕೆ ಸ್ಟಾರ್ಟ್ ಆಗುತ್ತಿದ್ದು. ಬಂದಾದ್ಮೇಲೆ 1 ತಿಂಗಳು ಮಾತ್ರ ಇರುತ್ತಿದ್ದು. ಒಂದು ಕಾಲ್ ತಿಂಗಳು ಮಾತ್ರ ಇರುತ್ತೆ ಬಟನ್ಸ್. ಅಂದ್ರೆ ಆಮೇಲೆ ಇದರಿಂದ ನೆಕ್ಸ್ಟ್ ನಾವು ಇಳುವರಿ ತೆಗಿಯಕ್ಕಾಗಲ್ಲ. ಆಗಲ್ಲ, ಇದೆಲ್ಲ ಕ್ಲೋಸ್ ಆಗಿದೆ ಇವಾಗ. ಇದನ್ನ ಕಿತ್ತಾಕ್ಬಿಟ್ಟು ಬೇರೆ ಏನಾದ್ರು ಪ್ಲಾಂಟ್ ನಾವು ಇದು ಮಾಡ್ಕೋಬಹುದು. ಸೊ ವಾಪಸ್ ಬಟನ್ಸ್ ಹಾಕೋ ಐಡಿಯಾ ಇದೆಯಾ ಅಥವಾ ಬೇರೆ ಹೂ ಹಾಕ್ತೀರಾ? ಮೇಡಮ್ ಇಲ್ಲ, ಬೇರೆ ಏನಾದ್ರು ಹಾಕ್ಬೇಕು. ಯಾಕಂದ್ರೆ ಒಂದೇ ಬೆಳೆ ಹಾಕಿರೋದನ್ನ ಮತ್ತೆ ಹಾಕ್ಬಾರ್ದು, ಅದಕ್ಕೆ ರಿಸಲ್ಟ್ ಬರಲ್ಲ. ಸೊ ಅದರಿಂದ ಏನಾದ್ರು ಬೇರೆ ಹಾಕ್ಬೇಕು ನೋಡಿ ಐಡಿಯಾ ನನಗೆ. ಸೊ ಬಟನ್ಸ್ ಎಷ್ಟು ಹಾಕಿದ್ರಿ ಸರ್ ನೀವು? ಮೇಡಮ್ ನಾವೊಂದು 4,000 ಗಿಡ ಹಾಕಿದ್ವಿ. ಇದೆಲ್ಲ ನೋಡಿ, ಇದೆಲ್ಲ ಖಾಲಿ ಆಗಿದೆ. ಇದು ಇದೆಲ್ಲ ರಿಮೂವ್ ಮಾಡಿರೋದು? ರಿಮೂವ್ ಮಾಡಿದೀವಿ. ರಿಮೂವ್ ಮಾಡಿ ಒಳ್ಳೆ ಇಳುವರಿ ಬಂತು, ಒಳ್ಳೆ ರೇಟ್ ಕೂಡ ಸಿಕ್ತಿದ್ದಕ್ಕೆ. ಓಕೆ ಸರ್, ಈಗ ಮೇಯ್ನ್ ಆಗಿ ಇದಕ್ಕೆ ಈಗ ಹೂಗಳನ್ನ ನಾವು ಬೆಳಿತೀವಿ ಅಂತಂದ್ರೆ ರೋಗಗಳು ಬರುತ್ತೆ ಅಂತ ಅಂತಾರೆ. ಸೊ ಇದಕ್ಕೆ ಏನಾದ್ರು ರೋಗ, ಎಸ್ಪೆಷಲಿ ಇದೇ ರೋಗ ಬರುತ್ತೆ ಆತರ ಏನಾದ್ರು ಇದೆಯಾ? ಮೇಡಮ್ ಖಂಡಿತ ಬರುತ್ತೆ. ಬೆಂಕಿ ರೋಗ ಬರುತ್ತೆ, ಮತ್ತೆ ಸೀಡೆ ಹುಳ ಬೀಳ್ತವೆ, ಈ ತರ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತವೆ. ನಾವು ಯಾವ್ಯಾವ ಟೈಮ್ಗೆ ಏನೇನು ನೋಡ್ಕೊಂಡು ಸ್ಟಾರ್ಟಿಂಗ್ ಇಂದ ಗಿಡ ನಾವು ಉಣ್ದಾಗಿಂದನೂ ಸ್ಪ್ರೇ ಮಾಡ್ಕೊಂಡು ಮತ್ತೆ ಬುಡಕ್ಕೆ ಬಿಟ್ಕೊಂಡು ಔಷಧಿಗಳು ಬಿಟ್ಕೊಂಡ್ ಬಂದ್ರೆ ಯಾವುದೇ ರೀತಿ ಏನ್ ತೊಂದರೆ ಆಗಲ್ಲ, ಹುಳಗಳು ಆರಾಮಾಗಿ ಸಾಯುತ್ತೆ. ಸ್ಪ್ರೆಡ್ ಆಗುತ್ತಾ? ಮೇಡಮ್, ಒಂದು ಗಿಡದಿಂದ ಒಂದು ಗಿಡ ಸ್ಪ್ರೆಡ್ ಆಗುತ್ತೆ, ಮತ್ತೆ ಹೋಗ್ತಾ ಗಿಡನೇ ಹಾಳಾಗೋಗುತ್ತೆ. ನಾವು ಏನಾದ್ರು ಲೇಟಾಗಿ ನೋಡ್ಕೊಂಡ್ವಿ ಅಂತಂದ್ರೆ ಗಿಡನೇ ಹಾಳಾಗೋಗುತ್ತೆ. ಸರ್, ಈಗ ನೀವು ಸೆಂಟ್ ವೈಟ್ ಆಗಿರ್ಬೋದು, ಸೆಂಟೆಲ್ಲೋ ಬಗ್ಗೆ ಹೇಳಿದ್ರೆ ಅದ್ರ ಜೊತೆಗೆ ಚೆಂಡು ಹೂವು ಕೂಡ ಹಾಕಿದ್ದೀರಾ ಅಂತಂದ್ರೆ, ಸೊ ಇಲ್ಲಿ ಎಷ್ಟು ಸಸಿಗಳಿದೆ ಸರ್? ಮೇಡಮ್, 1 ಎಕರೆನಲ್ಲಿ ನಾವು ಸೆಂಟ್ ಎಲ್ಲೋ ಹಾಕಿದ್ವಿ. ಅದು ಸ್ವಲ್ಪ ಯಾಕೋ ಸ್ಟಾರ್ಟಿಂಗ್ ಅಲ್ಲಿ ಹಾಳಾಗೋ ಕಾಯಿಲೆ ಬಂದು ಹಾಳಾಗೋ ಮೇನ್ ರೀಸನ್ ಅಂತಂದ್ರೆ, ಸ್ಟಾರ್ಟಿಂಗ್ ನಾವೇನ್ ತಪ್ಪು ಮಾಡಿದ್ವಿ ಅಂದ್ರೆ, ಮಳೆ ಬಂದಿತ್ತು, ಒಳಗಡೆ ಬೆಡ್ ನೆಂದಿರ್ಲಿಲ್ಲ. ನಾವು ಮಳೆ ಬಂದಿತ್ತು ಅಂತ ಹೇಳ್ಬಿಟ್ಟು ಗಿಡ ಇಕ್ಬಿಟ್ವಿ. ಅದರಿಂದ ಸ್ವಲ್ಪ ಗಿಡಗಳು ಡೆವಲಪ್ಮೆಂಟ್ ಆಗ್ಲಿಲ್ಲ, ನಾವು ನೋಡ್ಕೊಳ್ಳಿಲ್ಲ, ನೀರ್ ಬಿಟ್ಟಿರಲಿಲ್ಲ ಸ್ಟಾರ್ಟಿಂಗು. ಅದರಿಂದ ಸ್ವಲ್ಪ ನಮ್ಗೆ ಅಲ್ಲಿ ಟ್ರಬಲ್ ಆಯ್ತು. ಅವಾಗ ಏನ್ ಮಾಡಿದ್ವಿ ಅಂತಂದ್ರೆ ನೋಡಿ, ಚೆಂಡು ಹೂವು ಹಾಕಿದ್ವಿ. ಚೆಂಡು ಹೂವು ಒಳ್ಳೆ ರಿಸಲ್ಟ್ ಬಂದಿದೆ. ಇದು ಸೊ ಇದೆಲ್ಲ ಎಷ್ಟು ತಿಂಗಳು ಸಸಿ ಈಗ? ಮೇಡಮ್ ಇದೆಲ್ಲ 1 ತಿಂಗಳು, 20 ಡೇಸ್ 1 ತಿಂಗಳಾಗಿದೆ. ಫಸ್ಟ್ ಸ್ಯಾಂಪಲ್ ಇದನ್ನ ಕಿತ್ತಿಲ್ಲ ಇದು. ಸರ್, ಇದಕ್ಕೂ ಹಂಗೇನಾ ಬೆಂಕಿ ರೋಗ ಅದೆಲ್ಲ ಬರೋದಾ? ಸೇಮ್ ಮೇಡಮ್, ಇದಕ್ಕೆ ಅಷ್ಟೊಂದು ಮೇಂಟೆನೆನ್ಸ್ ಖರ್ಚೇನು ಇರಲ್ಲ. ನೀರು ಎಷ್ಟು ತಗೊಳುತ್ತೆ? ನೀರು ಕಮ್ಮಿ ತಗೊಳುತ್ತೆ, ಔಷಧಿನೂ ಕಮ್ಮಿ ತಗೊಳುತ್ತೆ. ಬೇರೆ ಗಿಡಕ್ಕೆ ನಾವೇನಾದ್ರು ಸೆಂಟ್ ನೋಡಿ, ಸೆಂಟ್ರಲ್ಲಿ ಅಲ್ಲಲ್ಲಿ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ನೋಡಿ. ಅದ್ ಯಾಕೆ ಹಾಕಿದೀವಿ ಅಂತಂದ್ರೆ ಹುಳನ ಕಂಟ್ರೋಲ್ ಮಾಡುತ್ತೆ. ಚೆಂಡು ಹೂವು ಏನು ಅಂತಂದ್ರೆ ಮೇನ್ ಹುಳಗಳನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರಿಂದ ನಾವು ಅಲ್ಲೆಲ್ಲ ಸೆಂಟ್ರಲ್ ಹಾಕಿದೀವಿ. ಸರ್, ಈಗ ಮೇನ್ ಆಗಿ ನಾವು ಹೂವಿನ ಕೃಷಿ ಮಾಡ್ತೀವಿ ಅಂತಂದ್ರೆ, ಅದರಲ್ಲೂ ಕೂಡ ಸೇವಂತಿಗೆ ಕೃಷಿ ಮಾಡ್ತೀವಿ ಅಂತಂದ್ರೆ ಯಾವ ಸೀಸನ್ ಬೆಸ್ಟ್ ಅಂತ ಹೇಳ್ತೀರಾ ಸರ್ ನೀವು? ಮೇಡಮ್, ನಮ್ಗಿದು ಹಬ್ಬಗಳು ಸ್ಟಾರ್ಟ್ ಆಗುತ್ತಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅಷ್ಟು ಹಬ್ಬಗಳು ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಮೊದಲನೇ ಹಬ್ಬ ಸ್ಟಾರ್ಟ್ ಆದಾಗ ಹೂವುಗಳು ಬಂತು ಅಂತಂದ್ರೆ ಒಳ್ಳೆ ರೇಟ್ ಸಿಗುತ್ತೆ ರೈತರುಗಳಿಗೆ. ಸೊ ನಾಟಿ ಮಾಡಿದ್ಮೇಲೆ ಎಷ್ಟು ಮಂತ್ ಬೇಕು ಸರ್, ಅಂದ್ರೆ ಫಸ್ಟ್ ಸ್ಯಾಂಪಲ್ ನಮಗೆ ಸಿಗೋದಕ್ಕೆ? ಮೇಡಮ್, ಒಂದೊಂದು ಗಿಡ ಒಂದೊಂದ್ ತರ. ಚೆಂಡು ಹೂವು 25 ದಿವಸದಿಂದ 1 ತಿಂಗಳೊಳಗಡೆ ಬರುತ್ತೆ. ಬಟನ್ಸ್ 1 ತಿಂಗಳಿಗೆ ಬರುತ್ತೆ. ಆ ಸೆಂಟ್ ವೈಟ್ ಇದೆಯಲ್ಲ, ಅದೊಂದು 2 ತಿಂಗಳು ಬೇಕಾಗುತ್ತೆ. 2 ತಿಂಗಳು ಬೇಕಾಗುತ್ತೆ. ಅದಾದ್ಮೇಲೆ ಕಂಟಿನ್ಯೂ ಅದು ಒಂದು 6 ತಿಂಗಳವರೆಗೂ ಬರುತ್ತೆ. 3 ದಿವಸಕ್ಕೊಂದ್ಸತಿ, ವಾರಕ್ಕೊಂದ್ಸತಿ ಚೆನ್ನಾಗಿ ಕುಯ್ಬೋದು. ಕಟ್ ಮಾಡ್ತಾರೆ. ಲೇಬರ್ಸ್ ಎಷ್ಟು ಬೇಕಾಗುತ್ತೆ ಸರ್? ಅಂದ್ರೆ ಎಷ್ಟೊತ್ತು ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಬಿಕಾಸ್ ನೀವು ಕುರಿ ಸಾಕಾಣಿಕೆ ಮಾಡ್ತೀರಾ, ಅಡಿಕೆ ಕೃಷಿಯನ್ನ ಕೂಡ ಮಾಡ್ತೀರಾ, ಹೂವಿನ ಕೃಷಿ ಕೂಡ ಮಾಡ್ತೀರಾ, ತರಕಾರಿ ಕೂಡ ಬೆಳಿತೀರಾ. ಸೊ ನಿಮ್ಮ ಒಂದು ಡಿವಿಷನ್ ಹೆಂಗಿದೆ ಟೈಮು? ಮೇಡಮ್, ಬೆಳಿಗ್ಗೆ ಎದ್ದು ನಾನು ಹಾಲು ಕರೆದ್ಬಿಟ್ಟು 4 ಸೀಮೆಸಗಳಿದ್ದಾವೆ. ಹಾಲು ಕರೆದ್ಬಿಟ್ಟು ಮನೆಗೆ ಹೋಗಿ ಕಾಫಿ ಟೀ ಕುಡ್ಕೊಂಡು ಮತ್ತೆ ಬಂದು ಕುರಿಗೆ ಫೀಡ್ ಹಾಕ್ತಿದಂಗೆ ನೆಕ್ಸ್ಟ್ ಏನು ಕೆಲಸ ಇರಲ್ಲ. ಬಂದು ಇಲ್ಲೆಲ್ಲ ನೀರು ಅದು ನೋಡ್ಕೊಂಡು, ಲೇಬರ್ಸ್ ಏನಾದ್ರು ಬಂದಿದ್ರೆ ಕಳೆ ಕೀಳಕ್ಕೆ ಆ ಥರ ಬಂದಿದ್ರೆ ಅವ್ರನ್ನೆಲ್ಲ ಇಲ್ಲಿ ಬಿಟ್ಟು ಅವ್ರಿಗೆ ತಿಂಡಿ ಕೊಡಿಸಿ ಮತ್ತೆ ನಾನು ಕುರಿಗೆ ಮೇವ್ ಹಾಕಕ್ಕೆ ಹೋಗ್ತೀನಿ. ಕುರಿಗೆ ಮೇವ್ ಹಾಕ್ಬಿಟ್ಟು ಮತ್ತೆ ಬಂದು ಇಲ್ಲಿ ನೋಡ್ಕೊಂಡು ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಬೇಕಾಗುತ್ತೆ. ಈಗ ಹೂ ಕೀಳೋದಕ್ಕೆ ಬಂದ್ರೆ ಮೇಡಮ್, ನಮಗೆ ಮಾರ್ಕೆಟ್ಗೆ ಹಾಕ್ಬೇಕು ಅಂತಂದ್ರೆ 12 ಗಂಟೆಗೆ ಹೂವು ಕೈಯಲ್ಲಿ ಇರಬೇಕು. ನಾವು 1 ಗಂಟೆವರೆಗೆ ತುಮಕೂರು ಮಾರ್ಕೆಟಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು 6 ಗಂಟೆಗೆ ಲೇಬರ್ಸ್ನ ಕರ್ಕೊಂತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ಒಂದು 5 ಜನ ಬೇಕಾಗಿತ್ತು ಅಂತಂದ್ರೆ ಹೂವು ಕಟ್ ಮಾಡೋಕ್ಕೆ ಒಂದು 8 ಜನ ಕರ್ಕೊಂತೀವಿ. ಯಾಕೆಂತಂದ್ರೆ ನಮ್ಗೆ ಮಧ್ಯಾಹ್ನಕ್ಕೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೂವು ಕಟ್ ಮಾಡೋದು ಹಾಫ್ ಡೇ, ಒಂದು 6 ಗಂಟೆಯಿಂದ ಒಂದು 12 ಗಂಟೆ ತನಕ ಕರ್ಕೊಬಿಟ್ಟು ನಾವು ಪೇಮೆಂಟ್ ಅದೇನು ನಾವು ಮಾತಾಡಿರ್ತೀವಿ ಆ ಪೇಮೆಂಟ್ ಕೊಟ್ಟು ರಿಟರ್ನ್ ಅವ್ರು 12 ಗಂಟೆ ಕಳಿಸ್ಬಿಡ್ತೀನಿ. ಆ ಥರ ಮಾಡಿ. ಹೂವಿನ ಕೃಷಿಯಲ್ಲಿ ಏನೇನು ಸವಾಲು ಬರುತ್ತೆ ಸರ್? ಈಗ ಇನ್ ಕೇಸ್ ರೈತರು ಹೂವಿನ ಕೃಷಿ ಸ್ಟಾರ್ಟ್ ಮಾಡ್ತಾರೆ ಅಥವಾ ಆಲ್ರೆಡಿ ಮಾಡಿದ್ದಾರೆ, ಸೊ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಹೆಂಗ್ ಫೇಸ್ ಮಾಡಬೇಕು? ಮೇನ್ ಆಗಿ ಹೂವಿನ ಕೃಷಿಲಿ ಬರೋ ಸಮಸ್ಯೆ ಏನು ಮೇಡಮ್? ಸ್ಟಾರ್ಟಿಂಗ್ ಸಮಸ್ಯೆ ಅಂತ ಬಂತಂದ್ರೆ ಲೇಬರ್ ಸಮಸ್ಯೆಯಿಂದ ನೆಕ್ಸ್ಟ್ ಹೋದ್ರೆ ಗಿಡಗಳು ಮೇಂಟೈನ್ ಚೆನ್ನಾಗಿ ಮಾಡೋದು, ಏನೋ ಹುಳ ಬಿದ್ದಿರ್ಬೋದು, ಅದನ್ನ ಮೇಂಟೈನ್ ಮಾಡೋದು ಆಗಿರ್ಬೋದು. ಮತ್ತೆ ನೀರಿನ ಪ್ರಾಬ್ಲಮ್, ಇವಾಗ ಬೇಸಿಗೆಯಲ್ಲಿ ಹಾಕಿರ್ತಾರೆ ಕೆಲವೊಬ್ರು, ಬೋರ್ಗಳು ಕೈ ಕೊಡ್ಬೋದು.
ಅದೊಂದು ಪ್ರಾಬ್ಲಮ್ ಬರುತ್ತೆ, ಮತ್ತು ಹುಳಗಳು ಬೀಳೋದು ಪ್ರಾಬ್ಲಮ್ ಬರುತ್ತೆ. ಹೂವು ಎಲ್ಲ ರೆಡಿಯಾಗಿ ಹೂವು ಕೈಗೆ ಬಂದಾಗ ಲೇಬರ್ಸ್ ಕೈ ಕೊಡ್ತಾರೆ, ಅವಾಗ ಸ್ವಲ್ಪ ಲೇಬರ್ ಹಿಡ್ಕೋಬೇಕು. ಅದು ಓಕೆ ಆದಮೇಲೆ ಮಳೆ ಬರುತ್ತೆ, ಮಳೆ ಬಂದು ಹಾಳಾಗೋಗುತ್ತೆ, ಆ ಥರನೂ ಪ್ರಾಬ್ಲಮ್ಸ್ ಬರುತ್ತೆ, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ ಸರ್, ನಿಮ್ಮದು ಲಾಸ್ಟ್ ಪ್ರಾಫಿಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಹೂವಿನ ಅಂದರೆ ಒಂದು ಅಂದಾಜು ಲೆಕ್ಕದಲ್ಲಿ ಹೇಳಿದ್ರೆ ಎಷ್ಟು ಟನ್ ಬಂತು, ಸೊ ಎಷ್ಟು ಪ್ರಾಫಿಟ್ ಮಾಡಿದ್ರಿ ನೀವು, ಆ್ಯಂಡ್ ಬೆಸ್ಟ್ ಪ್ರಾಫಿಟ್ ನಿಮ್ಮದು ಹೂವಿನ ಕೃಷಿಲಿ ಯಾವ? ಮೇಡಮ್ ಇದು ನಾನು ಮೊದಲನೇ ಸತಿ ಮಾಡ್ತಾ ಇರೋದು, ನನಗೂ ಅಷ್ಟು ಆ ಥರ ಫುಲ್ಲು ಏನು ಅಂತಂದರೆ ಲಾಭ ಅಂತ ಕಂಡಿದ್ದು ನಾನು ಅಂದರೆ ಬಟನ್ಸಲ್ಲಿ. ಬಟನ್ಸ್ ನಾನು ಹಾಕಿದ್ದೆ, ಒಂದು 4,000 ಗಿಡ ಹಾಕಿದ್ದೆ, ನನಗೊಂದು 400-500 kg ಸಿಕ್ಕಿತ್ತು, ಚೆನ್ನಾಗಿ ಸಿಕ್ಕಿತ್ತು. ಇದು 150 ರೂಪಾಯಿಂದ 200 ರೂಪಾಯಿ ತನಕ ಹೋಯ್ತು. ಒಂದು 50,000 ತನಕ ನಾನು ಬಂಡವಾಳ ತಗೊಂಡಿದ್ದೀನಿ. ಓಕೆ, ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್? ಮೇಡಮ್ ಅದರಲ್ಲಿ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅದಕ್ಕೇನಿದ್ರು ಒಂದು 15,000-20,000 ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಈಗ ಎಕ್ಸ್ಪೆರಿಮೆಂಟ್ ಮೊದಲನೇ ಸತಿ ಇದು ನಾನು ಪ್ರಯೋಗ ಮಾಡೋಣ ಅಂತ ಹಾಕಿದ್ದು. ಓಕೆ, ಸೊ ಈಗ ಇನ್ ಕೇಸ್ ಈಗ ಇದು 6 ತಿಂಗಳು ಬೆಳೆ ಅಂತ ಹೇಳಿದ್ರೆ, ಅದಾದ್ಮೇಲೆ ಬೇರೆ ಏನಾದರೂ ಹೂವಿನ ಕೃಷಿ ಮಾಡಬೇಕು ಅಂತಿದ್ರೆ ನಾರ್ಮಲ್ ಈಗ ಕೆಲವೊಂದು ಇವೆಂಟ್ಗಳಿಗೆ ಅಂತ ಬೇರೆ ಬೇರೆ ಫಾರಿನ್ ವೆರೈಟಿ ಫ್ಲವರ್ಸ್ ಬಂದಿದೆ, ಸೊ ಅದನ್ನೇನಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಅಥವಾ ಇದನ್ನೇ ಕಂಟಿನ್ಯೂ? ಮೇಡಮ್ ಅದಕ್ಕೆ ಎಲ್ಲ ಪಾಲಿ ಹೌಸ್ ಬೇಕಾಗುತ್ತೆ. ಪಾಲಿ ಹೌಸ್ ಅಂತಂದ್ರೆ ಶೆಡ್ ಇದು ಮಾಡಿಬಿಟ್ಟು ಪಾಲಿ ಹೌಸ್ ಬೇಕಾಗುತ್ತೆ. ಈ ಥರದ್ರಲ್ಲೆಲ್ಲ ಸ್ಯಾಂಪಲ್ ಎಲ್ಲ ಬರಲ್ಲ. ಈ ಥರ ಏನಿದ್ರು ನಮ್ಮ ಲೋಕಲ್ಲಿ ಹೂವು ಚೆನ್ನಾಗಿ ಓಡುತ್ತಷ್ಟೇ. ಸೊ ಇಲ್ಲಿ ಎಲ್ಲಿದೆ ಸರ್ ಚೆನ್ನಾಗಿರೋ ಮಾರ್ಕೆಟ್? ಮೇಡಮ್ ಈ ಕಡೆ ಕೋಲಾರ ಇದೆ, ಈಗ ನಮ್ಗೆ ಹತ್ರ ತುಮಕೂರು ಇದೆ, ಈ ಕಡೆ ದೊಡ್ಡಬಳ್ಳಾಪುರ ಇದೆ. ತುಮಕೂರು ಇಸ್ ಬೆಟರ್, ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ, ಪ್ರತಿಯೊಂದಕ್ಕೂ ಚೆನ್ನಾಗಿದೆ ತುಮಕೂರು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ. ಸೊ ಇವರ ಒಂದು ಜಮೀನು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂತಂದರೆ ನಾರ್ಮಲ್ ಆಗಿ ನಾವು ಅರ್ಧ ಎಕರೆ ಆಗಿರ್ಬೋದು ಅಥವಾ ಒಂದು 10 ಗುಂಟೆ ಜಾಗದಲ್ಲಿ ಹೂವಿನ ಕೃಷಿ ಮಾಡ್ತಿರೋರನ್ನ ನಾವು ನೋಡಿದ್ವಿ. ಬಟ್ ಇಲ್ಲಿ 2 ಎಕರೆಯಲ್ಲಿ ಕಂಪ್ಲೀಟ್ ಆಗಿ ಅವ್ರು ಚೆನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ಯಾವ ಹೂಗಳು ಎಷ್ಟೆಷ್ಟು ಕ್ವಾಂಟಿಟಿಲಿ ಇರಬೇಕು ಅಂತ. ಸೊ ಹಾಗಾಗಿ ನಿಮ್ಮ ಪ್ಲಾನಿಂಗ್ ತುಂಬ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಒಂದು ಕೃಷಿಯಲ್ಲಿ ಒಳ್ಳೆ ಲೈಫನ್ನು ಇವ್ರು ಕಟ್ಕೊಂಡಿದ್ದಾರೆ. ಸೊ ಆ ಒಂದು ಟೈಮ್ನಲ್ಲಿ 14,000 ಸಂಬಳ ಇದ್ರೂ ಕೂಡ ಅದನ್ನ ಬಿಟ್ಟು ಈಗ ಅವರೇ ಒಂದು ಸ್ವಂತ ಅಂದರೆ ಇವರೇ ರೈತೋದ್ಯಮಿ ಆಗಿರೋದು. ಸೊ ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ, ಸೊ ಒಬ್ಬ ರೈತ ಕೇವಲ ರೈತನಾಗಿರಬಾರ್ದು, ರೈತೋದ್ಯಮಿ ಆಗಬೇಕು ಅಂತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಶವಂತ್ ಅವರೇ ಹೇಳ್ಬೋದು. ಯಾಕಂತಂದರೆ ಕುರಿ ಸಾಕಾಣಿಕೆ ಮಾಡ್ತಾರೆ, ಒಂದು ಅಡಿಕೆ ಕೃಷಿಯನ್ನು ಕೂಡ ಮಾಡ್ತಾರೆ, ಹೂವಿನ ಕೃಷಿ ಮಾಡ್ತಾರೆ, ತರಕಾರಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪಕ್ಕಾ ಒಂದು ಕೃಷಿ ಲೈಫನ್ನು ಇವರು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕೃಷಿಯಲ್ಲಿ ಯಾವುದೇ ಲಾಸ್ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಾವು ಲಾಭ ಮಾಡ್ಬೋದಲ್ಲ? ಮೇಡಮ್ ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹೂವಿನ ಕೃಷಿ ಅಂತ ಬಂದಾಗ ಸೆಂಟ್ ವೈಟ್ ಆಗಿರ್ಬೋದು, ಸೆಂಟೆಲ್ಲೋ ಆಗಿರ್ಬೋದು, ಅಥವಾ ಚೆಂಡು ಹೂವು ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಗೈಡೆನ್ಸ್ ಅನ್ನ ಯಶವಂತ್ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಯಾವ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸುಮಾರು 2 ಎಕರೆಯಲ್ಲಿ 30,000ಕ್ಕೂ ಹೆಚ್ಚು ಸಸಿಗಳನ್ನ ಇಲ್ಲಿ ನಾಟಿ ಮಾಡಿದ್ದಾರೆ. ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಳೆಗಾಲ ಇದ್ರೂ ಕೂಡ ಸೊ ಯಾವ ರೀತಿಯಾಗಿ ಸೇಲ್ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಕೂಡ ಹೂವಿನ ಕೃಷಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಕಡಿಮೆ ಬಂಡವಾಳದಲ್ಲಿ ಯಾವ ಹೂವಿನ ಕೃಷಿಯನ್ನ ಮಾಡಿದ್ರೆ ಉತ್ತಮ ಅನ್ನೋ ಕಂಪ್ಲೀಟ್ ಕೋರ್ಸ್ ನಿಮಗೆ ಫ್ರೀಡಮ್ ಆಪ್ ಅಲ್ಲಿ ಸಿಗುತ್ತೆ. ಇಲ್ಲಿ ಅನುಭವಿ ರೈತರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ, A to Z ಇನ್ಫಾರ್ಮೇಷನ್ ಅನ್ನ ಕೊಡ್ತಾರೆ. ಜೊತೆಗೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಕನೆಕ್ಟ್ ಆಗ್ತಾರೆ. ಅಂದ್ರೆ ನಿಮ್ಮ ಜಮೀನಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸೊಲ್ಯೂಷನ್ ಅನ್ನ ವಿಡಿಯೋ ಮುಖಾಂತರ ಕೂಡ ಕನೆಕ್ಟ್ ಆಗಿ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಸೊ ಆಫರ್ಸ್ಗಳು ಕೂಡ ನಡೀತಾ ಇರುತ್ತೆ. 399ಗೆ ಕೂಡ ಕೋರ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.